ಎಲ್ರಿಗೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಕ್ಕಳಿಬ್ಬರಿಗೂ ಕೂಡ ಸ್ಲಿಪ್ಪರ್ ತರೋಣ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ವಿ. ಯಾಕೆಂದರೆ ಅವ್ರ ಸ್ಲಿಪ್ಪರ್ ಎಲ್ಲನೂ ಕೂಡ ಹಾಳಾಗಿತ್ತು. ಸ್ಕೂಲ್ ಓಪನ್ ಆದ್ಗಳಿಂದ ಮಗನಿಗೆ ಶೂ ಆಗಲಿ ಚಪ್ಪಲಾಗಲಿ ಏನೂ ಕೊಡಿಸಿರಲಿಲ್ಲ. ಒಂದು ಜೊತೆ ಚಪ್ಪಲ್ ಇತ್ತು ಅಂತ ತುಂಬಾ ಹಾಳಾಗಿಬಿಟ್ಟಿತ್ತು. ಹಾಗಾಗಿ ಅವನು ಬೇಕೇ ಬೇಕು ಅಂತ ಹಠ ಹಿಡ್ದ. ಸ್ಕೂಲ್ ಶೂ ಇತ್ತು, ಒಂದು ಚಪ್ಪಲು ಕೂಡ ಇತ್ತು, ಅದರಲ್ಲೇ ಇದು ಮಾಡ್ತಾಯಿದ್ದ. ಬಟ್ ಇವಾಗ ಕ್ರಿಕೆಟ್ ಆಡೋಕೆ ಹೋಗಿ ಸ್ಲಿಪ್ಪರ್ ಎಲ್ಲನೂ ಕೂಡ ಹರ್ಕೊಂಡು ಬಂದಿದ್ದ. ಹಾಗಾಗಿ ಸ್ಲಿಪ್ಪರ್ ತರೋಣ ಅಂತೇಳಿ ಇವತ್ತು ಸಂಡೇ ಬೇರೆ ಇತ್ತು ಅಂತ ಹೇಳಿ ಹೊರಟ್ವಿ. ನೋಡಿ ನಮ್ಮ ಏರಿಯಾ ಎಲ್ಲನೂ ಕೂಡ ಇದೇ ಥರ ಇದೆ. ತುಂಬ ಸೈಲೆಂಟ್ ಆಗಿತ್ತು. ಇವತ್ತು ರಜೆ ಇದ್ದರೂ ಕೂಡ ಮಕ್ಕಳು ಯಾರೂ ಕೂಡ ಹೊರಗಡೆ ಆಟ ಆಡ್ತಿರ್ಲಿಲ್ಲ. ಹಾಗಾಗಿ ಮೆಟ್ರೋ ಸ್ಟೇಷನ್ಗೆ ಅಂತ ಹೇಳಿ ಬಂದ್ವಿ. ಮೆಟ್ರೋ ಸ್ಟೇಷನಲ್ಲಿ ಯಾರೂ ಕೂಡ ಇರಲಿಲ್ಲ. ಇವತ್ತು ಸಂಡೇ ತುಂಬ ರಶ್ ಇರುತ್ತೆ, ಆದರೆ ಇವತ್ತು ಯಾರೂ ಕೂಡ ಇರಲಿಲ್ಲ. ಶ್ರೀಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಇಲ್ಲ ಮೆರವಣಿಗೆಗಳು ತುಂಬಾ ಇರುತ್ತೆ. ಇಲ್ಲಿ ಮೆರವಣಿಗೆ ಹೋದ್ರು ಅನ್ಸುತ್ತೆ. ಇಲ್ಲಿ ಪುಲ್ವಾಮಾದು ಒಂದು ರಂಗೋಲಿನ ಬಿಡಿಸಿದ್ರು, ತುಂಬ ಚೆನ್ನಾಗಿ ಬಿಡಿಸಿದ್ರು. ಬಟ್ ಅದು ವಿಡಿಯೋ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ್ರು ಅವರು ಟಿಕೆಟ್ ಕೌಂಟ್ರಲ್ಲಿದ್ದವರು. ಹಾಗಾಗಿ ಮಾಡ್ಕೊಳ್ಳಿಲ್ಲ. ಇಲ್ಲಿ ಬ್ಯಾಗನ್ನು ಇಟ್ಟು ನಾವು ಆ ಕಡೆಯಿಂದ ಬರ್ತಾಯಿದ್ವಿ. ನನ್ನ ಮಗಳು ಕೂಡ ಅಷ್ಟೇ. ಅಯ್ಯೋ ಅವಳು ಎಲ್ಲರೂ ಹೊರಟ್ರೆ ಸಾಕು ನಾವು ಎತ್ಕೊಳ್ಳೋದೇ ಬೇಡ, ಅಷ್ಟು ಇದರಲ್ಲಿ ಆ್ಯಕ್ಟಿವ್ ಆಗಿರ್ತಾಳೆ ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ ಇಲ್ಲಿ ಮೆಟ್ರೋದಲ್ಲಿ ಕಾರ್ಡ್ ತೋರಿಸಿ ಹೊರಗಡೆ ಬಿಡ್ತಾರಲ್ಲ, ಅದು ತುಂಬಾ ಇಷ್ಟ. ಅವನು ಎಲ್ಲೋದ್ರು ಅಷ್ಟೇ, ಮೆಟ್ರೋಗೆ ಹೋದರೆ ನಮ್ಮನ್ನೆಲ್ಲ ಕಳಿಸಿ ಲಾಸ್ಟಲ್ಲಿ ಅವನು ಬರ್ತಾನೆ. ಅದೊಂದು ಅವನಿಗೆ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಅವನಿಗೆ ನಿಜವಾಗ್ಲೂ ಹೇಳ್ತೀನಿ, ಹೊಸ ಡ್ರೆಸ್ಗಳನ್ನು ಹಾಕ್ಕೋಬೇಕು, ಇನ್ಶರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಗೋದೇ ಇಲ್ಲ. ಫಾರ್ಮಲ್ ಡ್ರೆಸ್ಸು ನಾರ್ಮಲ್ಲು ನೈಟ್ ವೇರ್ಗಳನ್ನೇ ಹಾಕ್ಕೊಳ್ಳೋದು ಇಷ್ಟ. ಎಲ್ಲಿಗೋದ್ರೂ ಅದೇ ಥರನೇ ಬರೋದು. ಬಟ್ ನಾವು ಬಲವಂತದಿಂದ ಹಾಕ್ಸಿದ್ರು ಹೊಡೆದು ಬಡ್ದು ಹಾಕಿಸ್ಬೇಕು. ಅದು ಯಾಕೆ ಅಂತ ಗೊತ್ತಿಲ್ಲ. ಏನಾದರೂ ಸಜೆಷನ್ ಇದ್ದರೆ ಹೇಳಿ ಖಂಡಿತ. ಅವನಿಗೆ ಸಾಕಷ್ಟು ಬಟ್ಟೆಗಳಿದ್ರು ಕೂಡ ಹಾಕ್ಕೊಳ್ಳೋದೇ ಇಲ್ಲ, ಆ ಥರ ಮಾಡ್ತಾನೆ. ಲಿಫ್ಟಲ್ಲಿ ಮೇಲೆ ಹೋದ್ವಿ. ಮೇಲೆ ಹೋದ ತಕ್ಷಣ ಆಗಿನೂ ಟ್ರೈನ್ ಪಾಸ್ ಆಗಿತ್ತು, ಮೆಟ್ರೋ ಟ್ರೈನ್ 5 ನಿಮಿಷಕ್ಕೂ ಕೂಡ ಟ್ರೈನ್ ಬರುತ್ತೆ. ಹಾಗಾಗಿ ಒಂದು 4 ನಿಮಿಷ ವೆಯ್ಟ್ ಮಾಡಿದ್ವಿ. ಟ್ರೈನ್ ಕೂಡ ಬಂತು. ಹತ್ಕೊಂಡು ಇನ್ನೇನು ಬರ್ಡಿ ಸಿಟಿಗೆ ಹೊರಟ್ವಿ. ನಮ್ಮಿಂದ ನಾವಿರೋ ಪ್ಲೇಸಿಂದ ಒಂದು 5 ಕಿಲೋಮೀಟ್ರ್ ದೂರದಲ್ಲಿ ಮೆಟ್ರೋಗೆ ಹೋದರೆ ಬಂದು ಸಿಟಿ ಸಿಗುತ್ತೆ. ಶಾಪಿಂಗ್ ಎಲ್ಲನೂ ಕೂಡ ಅಲ್ಲಿ ಪರವಾಗಿಲ್ಲ, ರೀಸನಬಲ್ ರೇಟಾಗಿ ಸಿಗುತ್ತೆ. ಹಾಗಾಗಿ ಅಲ್ಲಿಗೆ ಹೊರಟ್ವಿ. ಹೋದ ತಕ್ಷಣವೇ ಮಕ್ಕಳಿಬ್ರಿಗೂ ಕೂಡ ಚಪ್ಪಲ್ ತೊಗೋಬೇಕು ಅಂತಲೇ ಹೋಗಿದ್ವಿ. ಇಲ್ಲಿ ತಮಿಳ್ನಾಡೋರ್ದು ಒಬ್ರದ್ದು ಅಂಗಡಿ ಇದೆ, ಅಲ್ಲೇ ಹೋಗ್ಬಿಟ್ಟು ಯಾವಾಗ ಹೋದರೂ ಕೂಡ ಅಲ್ಲೇ ಹೋಗಿ ಸ್ಲಿಪ್ಪರು ಚಪ್ಪಲು ಎಲ್ಲನೂ ತೊಗೊಳ್ತೀವಿ. ಬಟ್ ಅವನಿಗೆ ಶೂಸ್ ಎಲ್ಲ ತುಂಬ ಹಾಳಾಗಿತ್ತು, ಅದಕ್ಕೆ ಹಾಕ್ಕೊಳ್ತಾ ಇರಲಿಲ್ಲ. ನನಗೆ 2 ಬೇಕು, ಬಂದಿದ್ದೀವಿ ಅಂತ ಹೇಳಿ ಹಠ ಮಾಡ್ತಿದ್ದ. ಹಾಗಾಗಿ ಅವನಿಗೆ 2 ಜೊತೆ, ಮಗಳಿಗೆ ಒಂದು ಜೊತೆ ಚಪ್ಪಲು ತೊಗೊಂಡು ವಾಪಸ್ ಬರೋ ಅಷ್ಟರಲ್ಲಿ 9 ಗಂಟೆ ಆಯಿತು. ಇನ್ನೇನು ಬಂದು ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ 9:30 9:45 ಆಯಿತು ಅಂತಲೇ ಹೇಳ್ಬೋದು. ನಮ್ಮ ದಿನ ಹೀಗೆಲ್ಲ ಇತ್ತು. ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ, ನಮ್ಮ ಆರ್ಮಿ ಜೀವನ ತುಂಬ ಅಲೆಮಾರಿ ಜೀವನ. ಈ ಥರ ಜೀವನ ಯಾರಿಗೆಲ್ಲ ಇರುತ್ತೆ? ಒಂದು ಕಡೆ ಫಿಕ್ಸ್ ಆಗಿದ್ವಿ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಮತ್ತೆ ಹೋಗಬೇಕಾಗೋಂಥ ಪರಿಸ್ಥಿತಿ ಬರುತ್ತೆ. ತುಂಬ ಒಂಥರ ಫೀಲ್ಲೆಸ್ ಅಂತಲೇ ಹೇಳ್ಬೋದು. ಫೀಲ್ನೆಸ್